ಎಲ್ರಿಗೂ ನಮಸ್ಕಾರ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಮಕೂರಿಂದ ಬರಬೇಕಾದ್ರೆ ಇಲ್ಲಿ ಹೊಲದಲ್ಲಿ ಸ್ವಲ್ಪ ಚೆಂಡುವಿನ ಗಿಡ ಎಲ್ಲ ಹಾಕಿದ್ರು, ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಂಗಾಗಿ ನಾನು ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಸೌತೆಕಾಯಿ ಗಿಡ ಎಲ್ಲನೂ ಹಾಕಿದ್ರು. ಈ ನಮ್ಮ ಯಜಮಾನ್ರು ಕೇಳಬೇಕಾ, ಅಲ್ಲಿ ಆ ಸೌತೆಕಾಯಿನೂ ಮುರ್ಕೊಂಡು ತಿಂತಿದ್ದಾರೆ. ಅದು ಔಷಧಿ ಎಲ್ಲ ಹೊಡೆದಿದ್ದಾರೆ ಕಣ್ರಿ, ಬೇಡ ಅಂದರೂ ಕೇಳಲ್ಲ. ಅದನ್ನ ಹಂಗೆ ಒರೆಸ್ಕೊಂಡು ತಿಂತಾ ಇದ್ದಾರೆ ನೋಡಿ. ವಿಡಿಯೋ ಮಾಡೋಣ ಅಂತ ನಾನು ಹೋದರೆ ಇವರು ಸೌತೆಕಾಯಿ ತಿನ್ನೋಕ್ಕೆ ಅಂತಲೇ ಬಂದಿದ್ದಾರೆ ನೋಡಿ ಅಲ್ಲಿಗೆ. ಇನ್ನೂ ನೋಡಿ, ಇವತ್ತು ನಾನು 8 ಗಂಟೆಗೇ ಗಾರ್ಡನಿಗೆ ಬಂದಿದ್ದೀನಿ. ಅಂದರೆ 2 ದಿವಸದಿಂದ ಕಸ ಎಲ್ಲ ಗುಡಿಸಿರಲಿಲ್ಲ ಗಾರ್ಡನಲ್ಲಿ, ಹಾಗಾಗಿ ಸ್ವಲ್ಪ ಇವತ್ತು ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮೂರ ಕಡೆ ನೋಡಿ 8 ಗಂಟೆ ಆದ್ರೂ ಇನ್ನೂ ಹೆಂಗೆ ಮಂಜೆಲ್ಲ ತುಂಬ್ಕೊಂಡಿರೋ ಥರ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಅದರಲ್ಲೂ ಧೂಳು ಥರ ಇಲ್ಲೇ ಇದೆ. ಹಾಗಾಗಿ ನಾನು ಸ್ವಲ್ಪ ಮಾಸ್ಕ್ ಎಲ್ಲ ಹಾಕ್ಕೊಂಡು ಕಸ ಗುಡಿಸ್ತಾ ಇರ್ತೀನಿ. ನೀವು ಅಷ್ಟೇ ಟೆರೆಸ್ ಮೇಲೆ ಕಸ ಗುಡಿಸ್ಬೇಕಾದ್ರೆ ಈ ಟೈಮಲ್ಲಿ ತುಂಬಾ ಧೂಳಿರುತ್ತೆ. ಈ ಥರ ಎಲ್ಲ ಮಾಸ್ಕ್ ಹಾಕ್ಕೊಂಡೇ ಕಸ ಗುಡಿಸಿ ಮತ್ತು ಕೆಲಸನೂ ಮಾಡಿ. ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ಕೆಲವರಿಗೆ ಡಸ್ಟ್ ಅಲರ್ಜಿನೂ ಸಹ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನನಗೂ ಒಂದು ಸ್ವಲ್ಪ ದಿನ ಇದೇ ಥರನೇ ಆಗಿತ್ತು, ತುಂಬ ಕೆಮ್ಮು ಒಂಥರ ಆಗೋದು. ಹಂಗಾಗಿ ನಾನು ಈ ಥರ ಕಸ ಎಲ್ಲ ಗುಡಿಸ್ಬೇಕಾದ್ರೆ ಕೆಲವೊಂದು ಸತಿ ಮರ್ತೋಗುತ್ತೆ, ನೆನಪಿದ್ದಾಗ ನಾನು ಮಾಸ್ಕ್ ಹಾಕ್ಕೊಂಡು ಕಸ ಎಲ್ಲ ಗುಡಿಸ್ತೀನಿ. ಮೆಟ್ಲು ಸೈಡೇ ಜಾಸ್ತಿ ಈ ಥರ ಎಲ್ಲ ಕಸ ಬೀಳೋದು, ಯಾಕೆಂದರೆ ಈ ಸೈಡೇ ನಾನು ಜಾಸ್ತಿ ಗಿಡಗಳನ್ನ ಇಟ್ಟಿದ್ದೀನಲ್ಲ, ಹಂಗಾಗಿ ಈ ಸೈಡೇ ಜಾಸ್ತಿ ಗಿಡ. ಅದರಲ್ಲೂ ಮತ್ತು ಈ ದಾಳಿಂಬೆ ಗಿಡದ ಹಣ್ಣಾಗಿರೋ ಎಲೆ ಎಲ್ಲ ಉದುರೋಗೋದು ಈ ಥರ, ಮತ್ತು ಅದು ಹೂವೆಲ್ಲ ಕೆಲವೊಂದೊಂದು ಉದುರೋಗುತ್ತಲ್ಲ, ಹಂಗಾಗಿ ಈ ಸೈಡು ಜಾಸ್ತಿ ಕಸ ಇರುತ್ತೆ. ಜಾನಿ ನೋಡಿ, ಅಲ್ಲಿ ಏನೋ ಅವನು ಬೇಟೆಯಾಡಕ್ಕೆ ಹೋಗ್ತಾನೆ, ಅಲ್ಲಿಗೊಂದು ಇಲಿ ಸೇರ್ಕೊಂಬಿಟ್ಟೈತೆ, ಹಂಗಾಗಿ ಅವನು ಹೋಗೋಗಿ ಅಲ್ಲೇ ಹೋಗ್ತಿರ್ತಾನೆ ನೋಡಿ. ನಾನು ಕಸ ಗುಡಿಸ್ತಾ ಇದ್ರೆ ನೋಡಿ, ಅಲ್ಲಿ ಹೋಗೋದು ನೋಡೋದು ಮತ್ತೆ ಇಲ್ಲಿ ಬರೋದು, ಈ ಥರ ಮಾಡ್ತಾನೇ ಇರ್ತಾನೆ ಕಿತಾಪತಿನ. ನನ್ನ ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ ಅವನು. ನಮ್ಮ ಯಜಮಾನ್ರ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನನ್ನ ಹತ್ರ ಇರ್ತಾನೆ, ಸ್ವಲ್ಪ ಹೊತ್ತಲ್ಲಿ ನಮ್ಮ ಯಜಮಾನ್ರ ಹತ್ರ ಹೋಗ್ತಾನೆ. ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗೋಕ್ಕೆ ಅಂತ ಅಲ್ಲಿ ರೆಡಿ ಆಗ್ತಾ ಇದ್ರು. ಅವ್ರು ರೆಡಿ ಆಗ್ತಿದ್ದಾರಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಗಾರ್ಡನಿಗೆ ಬಂದೆ. ಹಂಗಾಗಿ ಇಲ್ಲಿ ನನ್ನ ಹತ್ರ ಸ್ವಲ್ಪ ಹೊತ್ತು ಇರ್ತಾನೆ, ನಮ್ಮ ಯಜಮಾನ್ರ ಹತ್ರ ಸ್ವಲ್ಪ ಹೊತ್ತು ಹೋಗ್ತಾನೆ, ಈ ಥರ ಮಾಡ್ತಾ ಇರ್ತಾನೆ. ಇನ್ನು ಸೇವಂತಿಗೆ ಗಿಡ ನೋಡಿ, ತುಂಬ ಚೆನ್ನಾಗಿ ಅದರಲ್ಲಿ ಮೊಗ್ಗೆಲ್ಲನೂ ಬಂದಿದೆ. ನಾನು ಕಟಿಂಗ್ ಇಟ್ಟಿದ್ದು ಇದು, ಆದರೂ ಎಷ್ಟು ಚೆನ್ನಾಗೆಲ್ಲ ಬಂದಿದೆ. ಅದನ್ನು ಬೇರೆದಕ್ಕೆ ಶಿಫ್ಟ್ ಮಾಡಬೇಕು. ಇನ್ನು ಅದರಲ್ಲಿ ಹೂವಾಗಿರೋದೆಲ್ಲ ಇತ್ತಲ್ಲ, ಹಂಗಾಗಿ ನಾನು ಕಸ ಎಲ್ಲ ಗುಡಿಸ್ತಿದ್ನಲ್ಲ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಎಲ್ಲ ಕಟ್ ಮಾಡಿ ತೆಗೆದೆ. ನೋಡಿ ಅಲ್ಲಿ ಜಾನಿ ಹೆಂಗೆ ಆಟ ಆಡ್ತಾ ಇದ್ದಾನೆ ನೋಡಿ. ಅಲ್ಲಿ ಹೋಗಿ ನೋಡೋದು, ಅಲ್ಲಿ ರೋಡಲ್ಲಿ ಯಾರಾದರೂ ಬಂದಿದ್ದಾರಾ ಅಂತಲೂ ನೋಡೋದು, ಮತ್ತು ಇಲ್ಲಿ ಈ ಸೈಡು ಬರೋದು ನೋಡಿ. ಅಲ್ಲಿ ನಾನು ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಎತ್ತಾಕ್ತಾ ಇದ್ರೆ ನೋಡಿ, ಯಾವ ಜನ್ಮದ ಋಣಾನು ಬಂದನೋ ಏನೋ. ಈ ಜನ್ಮದಲ್ಲಿ ಜಾನಿ ನಾಯಾಗಿ ನಮ್ಮ ಮನೆಗೆ ಬಂದಿದ್ದಾನೆ, ಯಾವ ಜನ್ಮದಲ್ಲಿ ನನಗೆ ಮಗನಾಗಿದ್ನೋ ಏನೋ ಪಾಪ, ಈ ಜನ್ಮದಲ್ಲಿ ನಾಯಾಗಿ ಬಂದಿದ್ದಾನೆ. ನನಗೆ ನಾಯಿ ಅನ್ನೋಕ್ಕೆ ಮನಸ್ಸು ಬರೋಲ್ಲ ಅವನನ್ನ, ನಾನು ಜಾನಿ ಅಂತಲೇ ಕರೆಯೋದು. ಇನ್ನು ನೋಡಿ, ಅಲ್ಲಿ ನಾನು ಈ ಒಂದು ಲೈನಲ್ಲಿ ಕಸ ಎಲ್ಲ ಗುಡಿಸಿ ಎತ್ತಾಕಿದೆ. ನಮ್ಮ ಯಜಮಾನ್ರು ರೆಡಿ ಆಗಿಬಿಟ್ಟು ಡ್ಯೂಟಿಗೆ ಹೋಗ್ತೀನಿ ನಾನು ಅಂತ ಹೇಳೋಕ್ಕೆ ಅಂತ ಅಲ್ಲಿ ಗಾರ್ಡನಿಗೆ ಬಂದರು. ಅವ್ರು ಬಂದ ತಕ್ಷಣವೇ ಜಾನಿ ನೋಡಿ ಹೆಂಗೆ ಮೇಲೆಲ್ಲ ಎಗರ್ತಿದ್ದಾನೆ. ನಮ್ಮನೆಯವರು ಇನ್ನು ಬಟ್ಟೆ ಎಲ್ಲ ಗಲೀಜು ಮಾಡ್ತಾನೆ ಅವನು ಅಂದ್ಬಿಟ್ಟು ಆ ಕಡೆ ಹೋದರು. ಹಂಗಾಗಿ ಇವನು ನೋಡಿ ಮುನ್ಸ್ಕೊಂಡು ಈ ಕಡೆ ಬಂದಿದ್ದಾನೆ. ಕಸ ಎಲ್ಲ ಗುಡಿಸಿದ್ದಾಯಿತು, ಮತ್ತು ನೀರು ಎಲ್ಲ ಹಾಕಿ ಇವಾಗ ಸ್ವಲ್ಪ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನೋಡಿ, ಇದು ಪನ್ನೀರ್ ರೋಸು ಒಂದು ಬಿಟ್ಟಿದೆ ಇವತ್ತು. ಇನ್ನೂ ಸ್ವಲ್ಪ ಅದು ಯೆಲ್ಲೋ ಕಲರು ಗುಲಾಬಿನೂ ಅದು ಒಂದು ಹಾರ್ವೆಸ್ಟ್ ಮಾಡಿದ್ದೀನಿ. ಅದಿನ್ನೂ ಸ್ವಲ್ಪ ಚಿಕ್ಕದಾಗಿತ್ತಲ್ಲ, ಅದಿನ್ನೂ ಅರಳಿಲಿ ಅಂತ ಹಂಗೆ ಬಿಟ್ಟಿದ್ದೀನಿ. ಇನ್ನು ಇದು ದಾಳಿಂಬೆ ಗಿಡದಲ್ಲಂತೂ ಕಾಯಿ, ಸಣ್ಣ ಸಣ್ಣ ಕಾಯಿಗಳಂತೂ ತುಂಬ ಚೆನ್ನಾಗಿ ಕಟ್ಟುತ್ತಾ ಇದೆ. ತುಂಬಾ ಖುಷಿ ಆಗುತ್ತೆ ಈ ಗಿಡ ನೋಡಿದ್ರಂತೂ. ನಾನು ಗಿಡ ತಂದು ಫಸ್ಟು ಸರಿ ಇಷ್ಟೊಂದು ಕಾಯೆಲ್ಲ ನಿಂತಿರಲಿಲ್ಲ, ಒಂದು 3 ಕಾಯಿನ ಬಿಟ್ಟಿತ್ತು ಅಷ್ಟೇ ದಾಳಿಂಬೆ ಹಣ್ಣು. ಇನ್ನು ಇವಾಗ 2ನೇ ಸತಿನೇ ಇಷ್ಟೊಂದೆಲ್ಲ ಬಿಟ್ಟಿರೋದು. ಬೆಳಗ್ಗೆ ತಿಂಡಿನೂ ಏನು ಮಾಡಿರಲಿಲ್ಲ, ಅಂದರೆ ನಮ್ಮ ಯಜಮಾನ್ರೂ ಬೇಗ ಹೋದರು. ನಾನು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಜಾಸ್ತಿ ಇದ್ದಿದ್ದರಿಂದ ತಿಂಡಿ ಏನು ಮಾಡಿಲ್ಲ. ನಾನು ಹೋಟ್ಲಿಂದ ತೊಗೊಬಂದು ತಿಂದಿದ್ದಾಯಿತು. ಇನ್ನು ಮಧ್ಯಾಹ್ನಕ್ಕೆ ಇದು ಸ್ವಲ್ಪ ಸೊಪ್ಪೆಲ್ಲ ಇತ್ತು, ಅದು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು, ಅಂದರೆ ಮಧ್ಯಾಹ್ನನೇ ನಾನು ಸಾಂಬಾರೆಲ್ಲ ಮಾಡಿ ಇಟ್ಬಿಟ್ರೆ ಇನ್ನು ನನಗೆ ಗಾರ್ಡನಲ್ಲಿ ಕೆಲಸ ಎಲ್ಲ ಮುಗಿಸಿ ನಾನು ಸಂಜೆ ಲೇಟಾಗಿ ಬಂದರೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನೋಡಿ, ಸೊಪ್ಪೆಲ್ಲ ಸೋಸಿ ಕುಕ್ಕರ್ಗೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಸ್ವಲ್ಪ ಪಾತ್ರೆ ಎಲ್ಲನೂ ತೊಳೆದಿಟ್ಟು ನೋಡಿ ಸಾಂಬಾರೆಲ್ಲ ರೆಡಿ ಆಯಿತು. ಅದು ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಟು ಸ್ವಲ್ಪ ನಾನು ಮಧ್ಯಾಹ್ನ ಮುದ್ದೆ ಎಲ್ಲ ಮಾಡಿಕೊಂಡು ತಿಂದು, ಅಂದರೆ ಬೆಳಗ್ಗೆ ನಾನು ಹೋಟ್ಲಿಂದ ತೊಗೊಬಂದು ತಿಂದಿದ್ನಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಮುದ್ದೆ ಎಲ್ಲ ಮಾಡ್ಕೊಂಡು ತಿಂದು ಮಧ್ಯಾಹ್ನ ಮತ್ತೆ ನಾನು ಗಾರ್ಡನಿಗೆ ಬಂದಿದ್ದೀನಿ ನೋಡಿ. ಅಂದರೆ 2 ಗಂಟೆಗೆ ಗಾರ್ಡನಿಗೆ ಬಂದಿದ್ದೀನಿ. ಮಲ್ಲಿಗೆ ಗಿಡ ಎಲ್ಲನೂ ಸ್ವಲ್ಪ ಪ್ರೂನಿಂಗ್ ಮಾಡಿದ್ದು, ಅದು ಕಡ್ಡಿ ಎಲ್ಲನೂ ನಾನು ನೀರಲ್ಲಿ ಹಾಕಿ ಹಂಗೆ ಇಟ್ಟಿದ್ದೆ. ಒಂದು 4-5 ದಿನ ಆಗಿತ್ತು ಇದು ಕಟ್ ಮಾಡೀನಿ. ಅದು ಕಟಿಂಗ್ ಇಡೋಕ್ಕೆ ನನಗೆ ಟೈಮೇ ಕೂಡಿರಲಿಲ್ಲ, ಹಂಗಾಗಿ ಇವತ್ತು ಸ್ವಲ್ಪ ಇದನ್ನೆಲ್ಲನೂ ಕಟಿಂಗ್ ಇಡೋಣ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೀನಿ ನೋಡಿ. ಅಂದರೆ ಇದು ನೋಡಿ, ಈ ಥರ ಇಷ್ಟಿಷ್ಟು ಉದ್ದ ಮಾತ್ರ ಕಟ್ ಮಾಡ್ಕೊಳ್ಳಿ, ಜಾಸ್ತಿ ಉದ್ದ ಎಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಂಗಾಗಿ ನಾನು ಒಂದು ಅಷ್ಟಿದ್ದ ಕಟ್ ಮಾಡಿಬಿಟ್ಟು ಇವಾಗ ಅದನ್ನು ಕಟಿಂಗ್ ಇಡ್ತಾ ಇದ್ದೀನಿ.
ಮಣ್ಣಿಗೆ ನಾನು ಸ್ವಲ್ಪ ಕಾಂಪೋಸ್ಟ್ ಎಲ್ಲ ತೊಗೊಂಬಂದಿದ್ನಲ್ಲ ಅದೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನು ಇದು ಪಾಟಿಂಗ್ ಮಿಕ್ಸ್ ಇತ್ತು ನೋಡಿ, ಅದನ್ನು ಒಂದು ಪ್ಯಾಕೆಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಕಟಿಂಗ್ ಇಡ್ತಾ ಇದ್ದೀನಿ. ಇದೊಂದು ಚಿಕ್ಕದು ನರ್ಸರಿದೊಂದು ಚಿಕ್ಕ ಪಾಟ್ ಇತ್ತಲ್ಲ ಅದರಲ್ಲೇ ಇಡ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಕವರಲ್ಲಾದರೂ ಇಡ್ಬೋದು, ಈ ಥರ ಚಿಕ್ಕ ಪಾಟಲ್ಲಾದರೂ ಇಡ್ಬೋದು. ನಿಮಗೆ ಈ ಥರ ಕಟಿಂಗ್ ಇಡಬೇಕಾದ್ರೆ ನೀವು ರೂಟ್ ಹಾರ್ಮೋನಿಕ್ ಪೌಡ್ರ್ ಆಗ್ಬೋದು, ಆಲೋವೆರಾ ಜೆಲ್ಲು ಮತ್ತು ಈ ಚಕ್ಕೆ ಪೌಡ್ರು, ಅರಿಶಿನ ಪೌಡ್ರು ಇದರಲ್ಲೆಲ್ಲ ಡಿಪ್ ಮಾಡಿನೂ ನೆಡ್ಬೋದು. ನಾನು ಅದು ಯಾವುದ್ರಲ್ಲೂ ನಾನು ನೆಡೋದಿಲ್ಲ. ನಾನು ಬರೀ ಯಾವಾಗಲೂ ನಾನು ಇದೇ ರೀತಿಯೇ ಕಟಿಂಗ್ ಇಡೋದು. ಆದರೂ ಕಟಿಂಗೆಲ್ಲ ತುಂಬಾ ಚೆನ್ನಾಗೂ ಬಂದಿದ್ದಾವೆ ನೋಡಿ. ಇನ್ನು ಇದು ಗುಲಾಬಿ ಗಿಡ, ಇದನ್ನು ಅಷ್ಟೇ ನಾನು ಇದಕ್ಕೆ ಯಾವುದೇ ರೀತಿ ಆಲೋವೆರಾ ಜೆಲ್ಲು ಏನು ನಾನು ಮಾಡಿ ನೆಟ್ಟಿಲ್ಲ. ಆದರೂ ನಾನು ಮಾಮೂಲಿ ಕಟ್ಟಿಂಗ್ ಯಾವ ರೀತಿ ಇಡ್ತೀನೋ ಅದೇ ರೀತಿಯೇ ಇಟ್ಟಿದ್ದೆ ನೋಡಿ. ಅದರಲ್ಲಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದು ಅದರಲ್ಲಿ ಹೂವು ಸಹ ಆಗಿದೆ. ಹಾಗಾಗಿ ಇವಾಗ ನಾನು ಅದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಅದರಲ್ಲಿ ಒಂದು 4-5 ಗಿಡ ಏನೋ ಬಂದಿದ್ದಾವೆ, ಸಾಕು ನಮಗೆ. ನಾವು ಎಷ್ಟೊಂದು ಕಟ್ಟಿಂಗ್ ಇಟ್ಟರು ಇಷ್ಟು ಕಟ್ಟಿಂಗ್ ಬಂದರೂ ನಮಗೆ ಎಷ್ಟೋ ಪರವಾಗಿಲ್ಲ ಅಲ್ವಾ. ಹಾಗಾಗಿ ನಾನು ಆ ಬಂದಿರೋ ಕಟ್ಟಿಂಗ ನಾನು ಬೇರೆದಕ್ಕೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಪಾಟಿಗೆ ಇಡೋಣ ಅಂತ ನೋಡಿದೆ, ಅದು ಪಾಟಿಗೆ ಬೇಡ ಅಂತ ಅಂದ್ಬಿಟ್ಟು ಈ ಪಾಟಿಗೆ ಬೇರೆ ಏನಾದರೂ ಇಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಬಿಟ್ಟು ಅದು ಬೇರೆ ಇನ್ನೊಂದಕ್ಕೆ ಇಡ್ತೀನಿ. ಈ ಮಾಮೂಲಿ ನಾವು ನರ್ಸರಿಯಿಂದ ಚಿಕ್ಕ ಪಾಟ್ ತರ್ತೀವಿ ನೋಡಿ, ಆ ಥರ ಪಾಟಲ್ಲಿ ಇಡೋಣ. ಅದು ಇನ್ನೂ ಸ್ವಲ್ಪ ಚೆನ್ನಾಗೆ ದೊಡ್ಡದಾದಮೇಲೆ ಇನ್ನು ಬೇರೆ ಯಾವ್ದಾದ್ರು ದೊಡ್ಡ ಪಾಟಿಗೆ ಇಡೋಣ ಅಂತ ಅಂದ್ಬಿಟ್ಟು ಈ ಪಾಟ್ಗಳನ್ನ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಇನ್ನು ಈ ಚಿಕ್ಕ ಪಾಟ್ಗೂ ಅಷ್ಟೇ ವೇಸ್ಟ್ ಎಲ್ಲನೂ ಸ್ವಲ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ನಾನು ಈ ಗುಲಾಬಿ ಗಿಡನ ಇಡ್ತೀನಿ. ಯಾಕೆಂದರೆ ನಾನು ಇದಕ್ಕೆ ಗೊಬ್ಬರ ಮಿಕ್ಸ್ ಮಾಡಿದ್ರೂ ನನಗೆ ಈ ಥರ ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟೇ ಇಡ್ತೀನಿ. ಯಾಕೆಂದರೆ ಗಾರ್ಡನ್ ವೇಸ್ಟ್ ಇತ್ತಲ್ಲ ಅಂದ್ಬಿಟ್ಟು ನಾನು ಆ ಪಾಟ್ಗಳಿಗೆಲ್ಲನೂ ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ನೋಡಿ ಇದು ಕಟಿಂಗ್ ಬಂದಿತ್ತಲ್ಲ ಇದು ಗುಲಾಬಿ ಗಿಡ, ಅದನ್ನು ಇದೇ ಪಾಟು ಸಾಕು, ಇಷ್ಟು ಚಿಕ್ಕ ಸೈಜ್ ಪಾಟೇ ಸಾಕು. ಹಾಗಾಗಿ ಅದಕ್ಕೆ ಇಡ್ತಾ ಇದ್ದೀನಿ. ಅಂದರೆ ಇನ್ನೂ ಸ್ವಲ್ಪ ಅದು ಚೆನ್ನಾಗೇ ಬೆಳೆದು ದೊಡ್ಡದಾಗುತ್ತಲ್ಲ, ಆಮೇಲೆ ಬೇಕಿತ್ತು ಅಂದರೆ ನಾವು ಇನ್ನೂ ದೊಡ್ಡ ಪಾಟಿಗೂ ಸಹ ರಿಪೋರ್ಟ್ ಮಾಡ್ಕೋಬೋದು ನೋಡಿ. ನಾನು ಇದು ಕಟಿಂಗ್ ಇಡಬೇಕಾದ್ರೆ ಯಾವುದೇ ರೀತಿ ನಾನು ಏನೂ ಡಿಪ್ ಮಾಡಿ ನೆಟ್ಟಿಲ್ಲ. ಮಾಮೂಲಿ ನಾನು ಯಾವ ರೀತಿ ಮಣ್ಣಲ್ಲಿ ಕಟಿಂಗ್ಗಳನ್ನ ಇಡ್ತೀನೋ ಅದೇ ರೀತಿಯೇ ಇಟ್ಟಿದ್ದು ನೋಡಿ. ಅದರಲ್ಲೂ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡು ನೋಡಿ, ಅಲ್ಲಿ ಮೊಗ್ಗು ಕಾಣಿಸ್ತಾ ಇರ್ಬೋದು ನಿಮಗೆ. ಹೂವು ಸಹ ರೆಡಿಯಾಗಿದೆ ಅದರಲ್ಲಿ. ಅಂದರೆ ನಾವು ಇಟ್ಟಂತಹ ಕಟಿಂಗ್ ಎಲ್ಲ ಬರುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಅದರಲ್ಲೂ ಒಂದೆರಡು ಕಡ್ಡಿ ಎಲ್ಲ ಒಣಗೋಗಿದೆ ನೋಡಿ, ಅದನ್ನು ನಾನು ತೆಗೆದು ಬಿಸಾಕಿದ್ದೀನಿ. ಅಂದರೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ, ಅಲ್ಲಿ ಬೇರೆಲ್ಲ ಎಷ್ಟೊಂದು ಚೆನ್ನಾಗಿ ಬಿಟ್ಕೊಂಡಿದೆ. ಅದರಲ್ಲಿ 3 ಸಸಿಗಳೇನೋ ಇದೆ. ಅಂದರೆ ನಾನು 3 ಸಸಿನೂ ಸಪ್ರೇಟಾಗಿ ರಿಪಾರ್ಟ್ ಮಾಡ್ತೀನಿ ನಾನು. ಇದು ನೋಡಿ, ಇದೊಂದು ಚಿಕ್ಕ ಪಾಟಿಗೆ ಅಲ್ಲೊಂದು ಚಿಕ್ಕ ಪಾಟು, ಈ ಥರ 3 ಪಾಟ್ಗೂ ಇಡ್ತಾ ಇದ್ದೀನಿ. ಅದು ದೊಡ್ಡ ಪಾಟಿಗೆ ಮಾತ್ರ ನಾನು ಬೇರೆ ಗಿಡ ಇಡಬೇಕು, ಹಾಗಾಗಿ ಇದಕ್ಕೆ ಮಾತ್ರನೇ ಇಡ್ತಾ ಇದ್ದೀನಿ ಸದ್ಯಕ್ಕೆ. ಇದರಲ್ಲೇ ಇಡಲಿ, ಇದಿನ್ನೂ ಚೆನ್ನಾಗೆ ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಆಮೇಲೆ ನೋಡೋಣ ಅಂದ್ಬಿಟ್ಟು ನೋಡಿ. ನಾನು ಇಷ್ಟು ಸಾಕು. ಇದಿನ್ನೂ ಒಂದು 6 ತಿಂಗಳಾದ್ರೂ ನಾವು ರಿಪಾರ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ. ಏಕೆಂದರೆ ಇನ್ನೂ ಒಂದು 6-7 ತಿಂಗಳು ಅಷ್ಟೊತ್ತಿಗೆ ಇದು ಇನ್ನೂ ಚೆನ್ನಾಗಿ ದೊಡ್ಡ ಗಿಡ ಆಗುತ್ತಲ್ಲ, ಆವಾಗ ಬೇಕಿತ್ತು ಅಂದರೆ ನಾವು ಬೇರೆದಕ್ಕೂ ಸಹ ಹಾಕೋಬೋದು. ಚಿಕ್ಕ ಗಿಡನ ರಿಪಾರ್ಟ್ ಮಾಡಿದಾಗ ಸತ್ತೋಗುತ್ತೆ ಅಂತ ನಿಮಗೇನಾದರೂ ಭಯ ಇತ್ತು ಅಂದರೆ, ಬೇರು ಇರುತ್ತಲ್ಲ, ಆ ಬೇರಿಗೆ ಈ ಥರ ಮಣ್ಣನ್ನು ಹಿಂಗೆ ಮೆತ್ತಿ ಆ ಮಣ್ಣು ಮೆತ್ತಿಬಿಟ್ಟು ನೀವು ರಿಪಾರ್ಟ್ ಮಾಡಿ, ಗಿಡ ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ, ಚೆನ್ನಾಗೂ ಸಹ ಬರುತ್ತೆ. ಇದು ಸುಗಂಧರಾಜ ಹೂವಿಂದು ಗಿಡ. ಅಂದರೆ ನಮ್ಮ ತಂಗಿ ತಗೊಂಬಂದು ಕೊಟ್ಟಿದ್ಲು, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಾನೊಂದು ಚಿಕ್ಕದು ಚೀಲದಲ್ಲಿ ಹಾಕಿದ್ದೆ, ಆದರೂ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಅದು ಚೀಲ ಯಾಕೋ ಅರ್ಧೋದಂಗೆ ಆಗಿದೆಯಲ್ಲ ಅಂದ್ಬಿಟ್ಟು ನಾನು ಅದನ್ನು ತೆಗೆದು ಬೇರೆ ಪಾಟ್ಗೆ ಹಾಕ್ತಾಯಿದ್ದೀನಿ. ಅಂದರೆ ಇದು ದೊಡ್ಡ ಕವರ್ಗೆ ಹಾಕ್ತಾಯಿದ್ದೀನಿ. ಇದು ನಾವು ದಾಸವಾಳ ಗಿಡ ಎಲ್ಲ ತೊಗೊಂಡು ಬಂದಿರೋದು ಇರುತ್ತಲ್ಲ, ದೊಡ್ಡ ಕವರು, ಆ ಕವರಲ್ಲಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದಕ್ಕೆ ಸ್ವಲ್ಪ ದೊಡ್ಡದು ಕವರ್ ಆಗಲಿ ಪಾಟ್ ಆಗಲಿ ಇದ್ದರೆ ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ಗೆಡ್ಡೆಗಳು ಜಾಸ್ತಿ ಬರುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಸೈಜಲ್ಲಿರೋಂತಹ ಪಾಟ್ಗೆ ರಿಪಾರ್ಟ್ ಮಾಡಿದ್ರೇ ಒಳ್ಳೆಯದು. ಹಾಗಾಗಿ ಇದರಲ್ಲಿ ನನಗೆ ಅವಳು ಒಂದೇ ಒಂದು ಗೆಡ್ಡೆ ಏನೋ ಸಣ್ಣ ತಂದುಕೊಟ್ಟಿದ್ಲು. ಇವಾಗ ಅದರಲ್ಲಿ ನೋಡಿ ಎಷ್ಟೊಂದು ಗೆಡ್ಡೆಗಳೆಲ್ಲ ಬಂದಿದೆ, ಸ್ವಲ್ಪ ದೊಡ್ಡ ಗೆಡ್ಡೆಗಳೆಲ್ಲ ಆಗಿದೆ. ಹಾಗಾಗಿ ಈ ದೊಡ್ಡ ಕವರ್ಗೆ ನಾನು ರಿಪಾರ್ಟ್ನ ಮಾಡ್ತಾಯಿದ್ದೀನಿ. ಅದರಲ್ಲೂ ಚೆನ್ನಾಗಿ ಬಂದಿದೆ. ಕೆಲವರು ಹೇಳ್ತಾರೆ ತುಂಬ ಹುಳಗಳೆಲ್ಲ ಬರುತ್ತೆ ಅಂತಲೂ ಹೇಳ್ತಾರೆ. ಯಾಕೆಂದರೆ ನಾವು ಅವಾಗವಾಗ ನೋಡಿ ಇದಕ್ಕೆ ಏನಾದರೂ ಸ್ಪ್ರೇ ಮಾಡ್ತಾ ಇರಬೇಕು, ನೀಮ್ ಆಯಿಲೋ ಅಥವಾ ಏನಾದರೂ ಔಷಧಿನ ಸ್ಪ್ರೇ ಮಾಡ್ತಾ ಇತ್ತು ಅಂದರೆ ಯಾವುದೇ ರೀತಿ ಹುಳಗಳು ಯಾವುದೂ ಬರೋದಿಲ್ಲ. ಇದು ಒಂದೇ ಗಿಡಕ್ಕೆ ಅಂತಲ್ಲ, ಯಾವುದೇ ಗಿಡಗಳಿಗಾದರೂ ಅಷ್ಟೇ ನಾವು ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು. ನಾನು ಇದೇ ರೀತಿಯೇ ಮಾಡಿ, ಅದರಲ್ಲೇನು ಹುಳ ಯಾವುದು ಏನೋ ಆ ಥರದ ಹುಳಗಳು ಯಾವುೂ ಇಲ್ಲ. ಇನ್ನು ಇದಕ್ಕೆ ನೋಡಿ ಸ್ವಲ್ಪ ಕವರ್ಗಳೆಲ್ಲ ಇತ್ತು. ಈಗ ನಾವು ಮೈದಾ ಹಿಟ್ಟು, ಗೋಧಿ ಹಿಟ್ಟು, ನಾನು ಸ್ವಲ್ಪ ಪಾಟೆ ಮಿಕ್ಸ್ ಎಲ್ಲ ತಂದಿದ್ನಲ್ಲ, ಅದೆಲ್ಲ ಈ ಮಣ್ಣೆ ಮಿಕ್ಸ್ ಮಾಡಾದಮೇಲೆ ಅದು ಕವರೂ ಸ್ವಲ್ಪ ಇತ್ತು. ಮತ್ತು ಇನ್ನು ಏರಿಯಲ್ದು ಸರ್ಫ್ ಎಕ್ಸೆಲ್ ಕವರು ಇವೆಲ್ಲ ಇದ್ವಲ್ಲ, ಅವೆಲ್ಲನೂ ಸ್ವಲ್ಪ ಅದಕ್ಕೆ ಮಣ್ಣೆಲ್ಲ ತುಂಬಿಸ್ಬಿಟ್ಟು ನಾವೊಂದು ಟೊಮೊಟೊ ಗಿಡನೋ ಏನಾದ್ರೂ ಸಹ ಇಡ್ಬೋದು ಇಂಥ ಕವರ್ಗಳಿಗೆ. ಬಿಸಾಕೋ ಬದಲು ಈ ಥರ ನಾವು ಉಪಯೋಗಿಸ್ಕೋಬೋದು. ಇವತ್ತು ಇಷ್ಟೆಲ್ಲ ಹೂ ಸಿಕ್ಕಿದೆ.
ಆ ಪಾತ್ರೆಲಿ ಯಾಕಪ್ಪ ದಾಸವಾಳ ಹೂವು ಹಾಕಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ, ನಾನು ಬೆಳಗ್ಗೆ ಬೇಗನೆ ಮೊಗ್ಗೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಬಂದಿದ್ನಲ್ಲ, ಅಂದರೆ ಗಾರ್ಡನ್ಗೆ ಬೇಗನೆ ಹೋಗಿದ್ನಲ್ಲ ಇವತ್ತು, ಹಾಗಾಗಿ ಆ ಮೊಗ್ಗು ತಗೊಬಂದಿದ್ನಲ್ಲ ಅಂತ ನೀರಲ್ಲಿ ಹಾಕ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಅದು ಆಮೇಲೆ ಚೆನ್ನಾಗಿ ಅರಳಲಿ ಅಂತ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.